ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದು ಮಿಸಸ್ ಅಗಸ್ತ್ಯ ಭಾರದ್ವಾಜ್ ಸಂಚಿಕೆ 16. ಹೋಟೆಲಿನ ಮುಂದೆ ಬಂದಿದ್ದೆ ಅಗಸ್ತ್ಯನಿಗೆ ಕರಣ್ ನೆನಪಾದನು. ಅವನು ಅಹಾನಾಳನ್ನು ನೋಡುತ್ತಿದ್ದ ರೀತಿಯೇ ಪದೇ ಪದೇ ಅವನ ಕಣ್ಣು ಮುಂದೆ ಬರುತ್ತಿತ್ತು. ಅಹಾನಾಳ ಕಡೆ ನೋಡಿದರೆ ಅವಳು ಹೆದರಿಕೊಂಡು ಬೆವರಿನ ಕೈಗಳನ್ನು ಕರ್ಚೀಫಿನಲ್ಲಿ ಒರೆಸಿಕೊಳ್ಳುತ್ತಿದ್ದಳು. ಅವಳ ಕೈ ಹಿಡಿದು ಆರ್ ಯು ನರ್ವಸ್ ಎಂದು ಕೇಳಿದನು. ಮೊದಲನೇ ಬಾರಿ ಅಲ್ವಾ, ನರ್ವಸ್ ಆಗದೆ ಇರೋಕ್ಕೆ ಹೇಗೆ ಸಾಧ್ಯ ಎಂದು ಕೇಳಿದಳು. ಇಟ್ಸ್ ಓಕೆ, ರಿಲ್ಯಾಕ್ಸ್ ಎಂದವನು ಅವಳಿಗೆ ಸುಧಾರಿಸಿಕೊಳ್ಳಲು ಒಂದು ನಿಮಿಷ ಸಮಯ ನೀಡಿ, ಮೋಮ್ ಹೇಳಿದ್ದು ನೆನಪಿದೆ ತಾನೆ, ಯಾವಾಗಲೂ ನನ್ನ ಜೊತೆನೇ ಇರು, ನನ್ನನ್ನು ಬಿಟ್ಟು ಎಲ್ಲೂ ಹೋಗಬೇಡ, ಯಾರು ಏನೇ ಡ್ರಿಂಕ್ ಕೊಟ್ಟರೂ ನನ್ನ ಒಪ್ಪಿಗೆ ಇಲ್ಲದೆ ಕುಡಿಯೋ ಹಾಗಿಲ್ಲ, ನಾನು ಪರಿಚಯ ಮಾಡಿಸಿದವರ ಜೊತೆ ಮಾತ್ರ ಮಾತನಾಡು ಎಂದವನು. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಆ ಕರಣ್ ದೃಷ್ಟಿಯಿಂದ ದೂರ ಇರು, ಅವನ ಇಂಟೆನ್ಷನ್ ನನಗೆ ಸರಿ ಅನ್ನಿಸುತ್ತಿಲ್ಲ. ಹೇಳಿದ್ದು ಅರ್ಥ ಆಯ್ತಾ ಎಂದನು. ಚಿಕ್ಕ ಮಕ್ಕಳಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಎಂದು ಹೇಳುವಂತೆ. ಅವನ ಮಾತುಗಳನ್ನು ಕೇಳಿ ಅಹಾನ ತಲೆ ತಿರುಗಿ ಬೀಳುವುದೊಂದೇ ಬಾಕಿ. ಅಗಸ್ತ್ಯ ಹೇಳುವುದರಲ್ಲಿ ಕೆಲವು ಒಪ್ಪುವಂತಹ ಮಾತಾದರೂ ಕೆಲವು ಅತಿಯಾಯಿತು ಅನಿಸಿತು. ಕರಣ್ ವಿಷಯದಲ್ಲಿ ಅಗಸ್ತ್ಯ ಯಾಕೆಷ್ಟು ಪಾಸಿಟಿವ್ ಆಗಿ ವರ್ತಿಸುತ್ತಿದ್ದಾನೆಂದು ಅವಳಿಗೆ ತಿಳಿಯಲಿಲ್ಲ. ಅವನಾಗೆ ಬಂದು ಮಾತನಾಡಿಸಿದರೆ ತಾನೇನು ಮಾಡೋದಕ್ಕಾಗುತ್ತೆ ಎಂಬ ಪ್ರಶ್ನೆ ಕಾಡಿದರೂ ಸಹ ಅಗಸ್ತ್ಯನ ಗಂಭೀರ ಮುಖ ನೋಡಿ ಕೇಳುವ ಸಾಹಸ ಮಾಡಲಿಲ್ಲ. ಮನೆಯಿಂದ ಹೊರಟಾಗ ಒಂದು ರೀತಿ ಇದ್ದವನು ಇಲ್ಲಿಗೆ ಬಂದ ತಕ್ಷಣ ಇನ್ನೊಂದು ರೀತಿಯ ವರ್ತನೆ ತೋರಿಸುತ್ತಿರೋದು ನೋಡಿ ಇವನಿಗೇನಾದರೂ ಮಲ್ಟಿಪರ್ಸನಾಲಿಟಿ ಡಿಸಾರ್ಡರ್ ಇದೆಯಾ ಎಂದುಕೊಂಡಳು. ಅಗಸ್ತ್ಯ ಕಾರಿನಿಂದ ಕೆಳಗಿಳಿದು ಅಹಾನಾಳ ಕಡೆ ಬಂದು ಡೋರ್ ತೆಗೆದು ಅವಳಿಗೆ ಕೈ ನೀಡಿದ. ಅಹಾನ ಅವನ ಕೈ ಹಿಡಿದು ಕೆಳಗಿಳಿದು ಥ್ಯಾಂಕ್ಸ್ ಎಂದಳು. ಕಾರಿನ ಹಿಂದಿನ ಸೀಟಿನಿಂದ ಗಿಫ್ಟ್ ಬಾಕ್ಸ್ ಒಂದನ್ನು ತೆಗೆದುಕೊಂಡನು. ನಾನು ಹೇಳಿದ್ದು ನೆನಪಿರಲಿ ಎಂದು ಅವಳ ಕಿವಿಯಲ್ಲುಸುರಿ ಮುಂದೆ ಹೋದರೆ ಅಹಾನ ಅವನ ಜೊತೆಯೇ ಹೆಜ್ಜೆ ಹಾಕಿದಳು. 2 ನಿಮಿಷ ನಡೆದ ನಂತರ ಇಬ್ಬರು ಪಾರ್ಟಿ ಹಾಲಿನ ಎದುರು ನಿಂತಿದ್ದರು. ಅದಾಗಲೇ ಸುಮಾರು ಜನ ಅಲ್ಲಿ ಸೇರಿದ್ದರು. ತಿಳಿ ಗುಲಾಬಿ ಮತ್ತು ಬಿಳಿಯ ಬಣ್ಣದ ಕಾಂಬಿನೇಷನ್ನಿನಲ್ಲಿ ಸುಂದರವಾಗಿ ಸಜ್ಜಾಗಿತ್ತು ಪಾರ್ಟಿಯ ಹಾಲ್. ಮದ್ಯಪ್ರಿಯರಿಗೆ ಒಂದು ಕಡೆ ಬಾರ್ ಕೌಂಟರ್ ಇದ್ದರೆ ಭೋಜನ ಪ್ರಿಯರಿಗೆ ಇನ್ನೊಂದು ಕಡೆ ವಿಧ ವಿಧವಾದ ಖಾದ್ಯಗಳನ್ನು ಜೋಡಿಸಿಟ್ಟಿದ್ದರು. ಮಿಸ್ಟರ್ ಆ್ಯಂಡ್ ಮಿಸಸ್ ಚೌಧರಿ ಬಂದ ಗೆಸ್ಟ್ಗಳೆಲ್ಲರನ್ನೂ ಸ್ವಾಗತಿಸುತ್ತಿದ್ದರು. ಅಗಸ್ತ್ಯನನ್ನು ನೋಡಿದ್ದೆ ಮುಖದ ತುಂಬ ದೊಡ್ಡ ನಗು ತುಂಬಿಕೊಂಡು ಬಂದವರು, ಹಾಯ್ ಯಂಗ್ ಮ್ಯಾನ್, ನೀನು ಬಂದಿದ್ದು ತುಂಬ ಖುಷಿಯಾಯಿತು ಎಂದು ಅವನ ಕೈ ಕುಲುಕಿದರು. ಅಗಸ್ತ್ಯ ಮುಗುಳ್ನಕ್ಕೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಎಂದು ವಿಶ್ ಮಾಡಿ ತಂದಿದ್ದ ಗಿಫ್ಟನ್ನು ಅವರ ಕೈಗಿಟ್ಟ. ಥ್ಯಾಂಕ್ಸ್ ಮ್ಯಾನ್ ಎಂದವರು ಅವರ ಪತ್ನಿಯ ಪರಿಚಯ ಮಾಡಿಕೊಟ್ಟರು. ಅಗಸ್ತ್ಯ ಅವರಿಗೆ ಒಂದು ನಗು ಕೊಟ್ಟು ತಲೆ ಆಡಿಸಿದ. ಅಹಾನಾಳ ಕಡೆ ತಿರುಗಿದ ಮಿಸ್ಟರ್ ಚೌಧರಿ, ವಾವ್, ಯಾರಿದು ಬ್ಯೂಟಿಫುಲ್ ಗರ್ಲ್ ಎಂದು ತಮಾಷೆ ಮಾಡಿದರು. ಅಹಾನ ನಕ್ಕು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಸರ್ ಎಂದು ವಿಶ್ ಮಾಡಿದಳು. ಥ್ಯಾಂಕ್ ಯು ಬ್ಯೂಟಿಫುಲ್, ನೀನು ಬಂದಿದ್ದು ಈ ಪಾರ್ಟಿಗೆ ಕಳೆ ಬಂದಂತಾಯಿತು. ನೋಡು, ಎಲ್ಲರೂ ನಿನ್ನನ್ನೇ ಹೇಗೆ ದಿಟ್ಟಿಸಿ ನೋಡ್ತಿದ್ದಾರೆ ಎಂದು ನಕ್ಕರು. ಅಹಾನ ಸುತ್ತಲೂ ಗಮನಿಸಿದಾಗ ಯಾಕೋ ಎಲ್ಲರೂ ತನ್ನ ಕಡೆಯೇ ನೋಡುತ್ತಿದ್ದಾರೆ ಅನಿಸಿ ಅವಳಿಗೆ ಬಹಳ ಮುಜುಗರವಾಯಿತು. ಅದನ್ನು ತೋರಿಸಿಕೊಳ್ಳದೆ ಹಾಗೇನಿಲ್ಲ ಸರ್ ಎಂದು ನಕ್ಕಳು. ಅಗಸ್ತ್ಯನ ಮುಷ್ಟಿ ಆಗಲೇ ಬಿಗಿಯಾಗಿತ್ತು. ಅಹಾನಾಳನ್ನು ನೋಡುತ್ತಿರುವ ಒಬ್ಬೊಬ್ಬನ ಕಣ್ಣು ಕಿತ್ತು ಹಾಕಿಬಿಡುವಷ್ಟು ಅವನಿಗೆ ರೋಷ ಉಕ್ಕಿ ಬರುತ್ತಿತ್ತು. ವೆಲ್, ಇದರಲ್ಲಿ ಅವರದ್ದೇನೂ ತಪ್ಪಿಲ್ಲ. ಯು ಆರ್ ಅ ಬ್ಯೂಟಿಫುಲ್ ಗರ್ಲ್, ನೋಡದೇ ಇದ್ದರೆ ಅವರಿಗೆ ಅವಮಾನ ಎಂದು ದೊಡ್ಡದಾಗಿ ನಕ್ಕರು. ಅಹಾನ ಮುಜುಗರದಲ್ಲಿ ಹಿಡಿಯಷ್ಟಾದಳು. ಮಿಸ್ಟರ್ ಚೌಧರಿ ಒಂಥರ ಜಾಲಿ ಮನುಷ್ಯ, ತುಂಬ ಫ್ರೆಂಡ್ಲಿ ನೇಚರ್, ಮನಸ್ಸಿಗೆ ಬಂದದ್ದನ್ನು ನೇರವಾಗಿ ಹೇಳಿಬಿಡ್ತಾರೆ. ಕುನಾಲ್, ಇಷ್ಟು ಮುದ್ದಾಗಿರುವ ಹುಡುಗಿಯನ್ನು ನನಗೆ ಇಂಟ್ರೊಡ್ಯೂಸ್ ಮಾಡಿಸೋದಿಲ್ವಾ ಎಂದ ಮಿಸಸ್ ಚೌಧರಿಯವರ ಧ್ವನಿಗೆ ಅವರ ಕಡೆ ತಿರುಗಿದವರು, ನಿಮ್ಮ ಮಗ ನಿನ್ನೆಯೆಲ್ಲ ಗುಣಗಾನ ಮಾಡ್ತಿದ್ನಲ್ಲ, ಅದೇ ಹುಡುಗಿ ಎಂದರು. ಮಿಸಸ್ ಚೌಧರಿ ಮುಖದ ಮೇಲೆ ನಗು ಮೂಡಿತ್ತು. ಹನಿ, ನನ್ನ ಮಗ ಹೇಳಿದ ಹಾಗೆ ಯು ಆರ್ ವೆರಿ ಬ್ಯೂಟಿಫುಲ್ ಎಂದು ಅವಳನ್ನು ತಬ್ಬಿದರೆ ಅಗಸ್ತ್ಯನ ನಗು ಹಾರಿ ಹೋಗಿತ್ತು. ಈ ಪಾರ್ಟಿಗೆ ಬಂದು ತಪ್ಪು ಮಾಡದೆ ಅನಿಸಲು ಶುರುವಾಗಿತ್ತು. ಅವನ ಕೋಪವನ್ನು ಇನ್ನಷ್ಟು ಹೆಚ್ಚಿಸುವಂತೆ ಎಲ್ಲೋ ಇದ್ದ ಕರಣ್ ಅವರ ಮುಂದೆ ಹಾಜರಾಗಿದ್ದ. ಬಂದವನೇ ಅಹಾನಾಳ್ಗೆ ಕಣ್ಣು ಹೊಡೆದು, ಹಲೋ ಬ್ಯೂಟಿಫುಲ್, ಐ ವಾಸ್ ಎಕ್ಸ್ಪೆಕ್ಟಿಂಗ್ ಯು ಎಂದವನು ಅವಳ ಕೈ ಹಿಡಿದು ಚುಂಬಿಸುವುದಕ್ಕೂ ಮೊದಲೇ ನಮಸ್ತೆ ಎಂದು ಅಹಾನಾಳೆ ಅವನಿಗೆ ಕೈ ಮುಗಿದಿದ್ದಳು. ಕರಣ್ ಮುಖ ಹಿಂಗು ತಿಂದ ಮಂಗನಂತಾದರೆ ಮಿಸ್ಟರ್ ಆ್ಯಂಡ್ ಮಿಸಸ್ ಚೌಧರಿ ಅವನ ಪೆಚ್ಚು ಮುಖ ನೋಡಿ ಜೋರಾಗಿ ನಕ್ಕು ಬಿಟ್ಟರೆ ಅಗಸ್ತ್ಯನಿಗೆ ಸ್ವಲ್ಪ ನಿರಾಳವಾಯಿತು.
ಕರಣ್ ಮುಜುಗರದಲ್ಲಿಯೇ ಮುಂದೆ ಚಾಚಿದ್ದ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡು, ಎನಿವೆ ಯು ಆರ್ ಲುಕಿಂಗ್ ಗಾರ್ಜಿಯಸ್ ಇನ್ ದಿಸ್ ಸ್ಯಾರಿ ಎಂದನು. ಮಿಸ್ಟರ್ ಆ್ಯಂಡ್ ಮಿಸಸ್ ಚೌಧರಿ ತಮ್ಮ ಮಗನ ಫ್ಲರ್ಟಿಂಗ್ ಸ್ಕಿಲ್ಗೆ ಹಿಂದೆ ನಿಂತು ಮಾರ್ಕ್ಸ್ ಕೊಡುತ್ತಿದ್ದರು. ಆಹಾನ ನಾಟಕದ ನಗೆ ನಕ್ಕು ಥ್ಯಾಂಕ್ಸ್ ಎಂದಳು. ಕರಣ್ ಮುಖದ ಮೇಲೆ ದೊಡ್ಡದಾದ ನಗು ಮೂಡಿತ್ತು. ಅಗಸ್ತ್ಯನಿಗೆ ಅದನ್ನು ಸಹಿಸಲಾಗಲಿಲ್ಲ. ಆ ಕರಣ್ ಮುಖಕ್ಕೆ ಒಂದು ಪಂಚ್ ಕೊಡಬೇಕು ಅನ್ನಿಸಿತ್ತು. ಮಿಸ್ಟರ್ ಚೌಧರಿ, ನಾನು ಕೆಲವು ಬಿಸ್ನೆಸ್ ಅಸೋಸಿಯೇಟ್ಸ್ಗಳನ್ನು ಮೀಟ್ ಮಾಡಬೇಕು. ಹಾಗೆ ನೀವು ಕೂಡ ಬಂದ ಗೆಸ್ಟ್ಗಳನ್ನು ವೆಲ್ಕಮ್ ಮಾಡಬೇಕು. ಐ ಥಿಂಕ್ ಯು ಆರ್ ಕ್ವೈಟ್ ಬ್ಯುಸಿ ಎಂದನು. ಅಗಸ್ತ್ಯನ ಮಾತಿನ ಅರ್ಥ ಮಿಸ್ಟರ್ ಚೌಧರಿಯವರಿಗೆ ಸರಿಯಾಗಿಯೇ ಆಗಿತ್ತು. ಅವನ ಮಾತಿಗೆ ನಕ್ಕವರು, ಶೋರ್, ನೀವು ಒಳಗೆ ಹೋಗಿ, ನಾನಿನ್ನೂ ಬಂದವರನ್ನು ವೆಲ್ಕಮ್ ಮಾಡುವುದಿದೆ ಎಂದರು. ಅಗಸ್ತ್ಯ ತಲೆಯಾಡಿಸಿದವನು ನಗುತ್ತಾ ನಿಂತಿದ್ದ ಅಹಾನಳ ಸೊಂಟವನ್ನು ಬಳಸಿ ಎಳೆದುಕೊಂಡು ಹೋದ. ಅಹಾನ ಆಶ್ಚರ್ಯದಲ್ಲಿಯೇ ಅವನ ಜೊತೆ ಹೆಜ್ಜೆ ಹಾಕಿದಳು. ಹೋದವರನ್ನೇ ನೋಡುತ್ತಾ ನಿಂತಿದ್ದ ಕರಣ್ಗೆ, ನೀನು ಆ ಹುಡುಗಿ ವಿಷಯಕ್ಕೆ ಹೋಗದೇ ಇದ್ರೆ ಒಳ್ಳೆಯದು ಎಂದರು. ಮುಖವನ್ನು ಒಂಥರ ಮಾಡಿ, ವೈ ಡ್ಯಾಡ್ ಎಂದವನಿಗೆ, ನೀನು ಅಹಾನ ಜೊತೆ ಮಾತಾಡುವಾಗ ಅಗಸ್ತ್ಯನ ನಡವಳಿಕೆ ನೋಡಿಲ್ಲ ಅನಿಸುತ್ತೆ ಎಂದವರ ಮಾತು ಅವನಿಗೆ ಅರ್ಥವಾಗಲಿಲ್ಲ. ಮೈ ಡಿಯರ್ ಸನ್, ಐ ಥಿಂಕ್ ಅಗಸ್ತ್ಯ ಅವಳನ್ನು ಲೈಕ್ ಮಾಡ್ತಾನೆ. ಅದಕ್ಕೆ ನೀನು ಅವಳ ಜೊತೆ ಫ್ಲರ್ಟ್ ಮಾಡುವಾಗ ಅವನು ಜಲಸ್ ಆಗ್ತಿದ್ದ ಎಂದರು ಮಿಸಸ್ ಚೌಧರಿ. ರಿಯಲಿ ಎಂದು ಆಶ್ಚರ್ಯದಲ್ಲಿ ಕೇಳಿದವನಿಗೆ, ಅಷ್ಟಿಲ್ಲದೆ ಅವಳನ್ನು ಆ ರೇಂಜಿಗೆ ಎಳೆದುಕೊಂಡು ಹೋಗ್ತಾನಾ ಎಂದರು ಮಿಸ್ಟರ್ ಚೌಧರಿ. ಅಹಾನಾಗೆ ಇಷ್ಟ ಇಲ್ಲದೇ ಇರಬಹುದು ಎಂದು ತನ್ನ ಮೊಂಡುವಾದವನ್ನು ಸಮರ್ಥಿಸಲು ಬಂದವನಿಗೆ, ಇದು ನೀನು ಹುಟ್ಟಿ ಬೆಳೆದ ಫಾರಿನ್ ಅಲ್ಲ. ಯಾರೋ ಬಂದು ನಿನ್ನನ್ನು ನಿನ್ನ ಪರ್ಮಿಷನ್ ಇಲ್ಲದೆ ಆ ರೀತಿ ಟಚ್ ಮಾಡಿ ಕರೆದುಕೊಂಡು ಹೋಗೋಕ್ಕೆ. ಇದು ಇಂಡಿಯಾ. ಥಿಂಗ್ಸ್ ವರ್ಕ್ಸ್ ಡಿಫ್ರೆಂಟ್ ಹಿಯರ್. ಅಹಾನಾಗೆ ಅವನು ಟಚ್ ಮಾಡಿದ್ದು ಇಷ್ಟ ಆಗಿಲ್ಲ ಅಂದಿದ್ರೆ ಅವಳು ಆಗಲೇ ಅವನ ಕೈಯನ್ನು ಸರಿಸುತ್ತಿದ್ದಳು. ಆದರೆ ಅವಳು ಹಾಗೆ ಮಾಡಲಿಲ್ಲ. ಸೊ ಯು ಬೆಟರ್ ಸ್ಟೇ ಅವೇ ಫ್ರಮ್ ಹರ್. ಅಗಸ್ತ್ಯ ಬಹಳ ಡೇಂಜರಸ್ ಮನುಷ್ಯ. ಮೂಗಿನ ತುದಿಯಲ್ಲಿಯೇ ಅವನಿಗೆ ಯಾವಾಗಲೂ ಕೋಪ. ನೀನೇನಾದರೂ ಅವಳ ಹಿಂದೆ ಮುಂದೆ ಸುತ್ತುತ್ತಿದ್ದರೆ ಮುಂದೆ ಬರುವ ಪರಿಸ್ಥಿತಿಗಳಿಗೆ ನಾನು ಹೊಣೆಗಾರನಲ್ಲ ಎಂದು ಅವನ ಭುಜ ತಟ್ಟಿ ಕೈ ಮೇಲೆತ್ತಿದರು. ಕರಣ್ಗೆ ಯಾಕೋ ಸ್ವಲ್ಪ ಭಯವಾಯಿತು. ಸರಿ ಎನ್ನುವಂತೆ ತಲೆ ಆಡಿಸಿದ. ಗುಡ್ ಎಂದವರು ಪಾರ್ಟಿಗೆ ಬಂದವರನ್ನು ಸ್ವಾಗತಿಸುವುದಕ್ಕೆ ಎಂದು ಹೊರಟು ಹೋದರು. ಅಗಸ್ತ್ಯ ಅಹಾನಳ ಮೇಲಿನಿಂದ ಕೈ ಸರಿಸದೆ ಅವಳನ್ನು ಹೋಟೆಲಿನ ಹಿಂಭಾಗಕ್ಕೆ ಎಳೆದುಕೊಂಡು ಬಂದಿದ್ದನು. ಅಹಾನಳಿಗೆ ಅವನ ಈ ರೀತಿಯ ನಡವಳಿಕೆಯ ಅರ್ಥವಾಗಲಿಲ್ಲ. ಅಗಸ್ತ್ಯ, ವಾಟ್ ಆರ್ ಯು ಡೂಯಿಂಗ್? ನನ್ನನ್ನು ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದಿದ್ದೀರಾ? ಪಾರ್ಟಿ ನಡೆಯುತ್ತಿರೋದು ಹೋಟೆಲ್ ಒಳಗೆ, ಹಿಂದೆ ಅಲ್ಲ ಎಂದಳು. ಅಗಸ್ತ್ಯ ಅವಳ ಮೇಲಿನಿಂದ ಇನ್ನೂ ಕೈ ಸರಿಸಿರಲಿಲ್ಲ. ಅದರಿಂದ ಅವಳಿಗೇನೂ ತೊಂದರೆ ಇರಲಿಲ್ಲ. ಅವನ ಸ್ಪರ್ಶ ಅವಳಿಗೆ ಹಿಂಸೆ ಅನಿಸುತ್ತಿರಲಿಲ್ಲ. ಶಿ ವಾಸ್ ಕ್ವೈಟ್ ಕಂಫರ್ಟಬಲ್. ಶಟ್ ಅಪ್ ಎಂದು ಸ್ವಲ್ಪ ಬಿರುಸಾಗಿ ನುಡಿದವನು ಅವಳನ್ನು ಗೋಡೆಗೆ ಒರಗಿಸಿ ನಿಲ್ಲಿಸಿದ್ದ. ಅವನು ಶಟಪ್ ಅಂದಿದ್ದಕ್ಕೋ ಅಥವಾ ಅವಳನ್ನು ಗೋಡೆಗೆ ಒರಗಿಸಿ ನಿಲ್ಲಿಸಿದ್ದಕ್ಕೋ ಅಹಾನಳ ಬೆಕ್ಕಿನ ಕಣ್ಣುಗಳು ಆಶ್ಚರ್ಯದಲ್ಲಿ ಇಷ್ಟಗಲ ಅರಳಿದವು. ಅಗಸ್ತ್ಯ, ವಾಟ್ಸ್ ರಾಂಗ್? ಆರ್ ಯು ಓಕೆ ಎಂದು ಅವನಿಗೆ ಏನೋ ಆಗಿರಬಹುದೆಂದು ಭಯಪಟ್ಟು ಅವನ ಕೈ ಹಿಡಿದು ಕೇಳಿದಳು. ಆ ಕರಣ್ಗೆ ನೀನು ಯಾಕೆ ಸ್ಮೈಲ್ ಮಾಡಿದೆ? ಅವಳು ಕೇಳಿದ್ದೇನು, ಇವನು ಹೇಳ್ತಿರೋದೇನು ಒಂದಕ್ಕೊಂದು ಸಂಬಂಧವೇ ಇಲ್ಲ. ಅನುಮಾನದಲ್ಲಿಯೇ ಕಣ್ಣನ್ನು ಕಿರಿದಾಗಿಸಿದಳು. ಆ ಕರಣ್ ಜೊತೆ ನೀನು ಯಾಕೆ ನಗ್ತಾ ಮಾತಾಡ್ತಿದ್ದೆ ಎಂದವನು ಅವಳನ್ನು ಬಳಿಗೆಳೆದುಕೊಂಡಿದ್ದ. ಅವನ ಅತಿ ಸನಿಹದಿಂದ ಹುಡುಗಿಯ ಮುಖ ಕೆಂಪಾಗುವುದರ ಜೊತೆಗೆ ಉಸಿರಾಡಲು ಸಹ ಕಷ್ಟವಾಗುತ್ತಿತ್ತು. ಅಗಸ್ತ್ಯ ಹತ್ತಿರ ಬಂದರೆ ಇತ್ತೀಚೆಗೆ ಅವಳಲ್ಲಾಗುವ ಒಂದು ದೊಡ್ಡ ಬದಲಾವಣೆ ಇದು. ಅವರು ನಗುತ್ತಾ ಮಾತನಾಡಿಸಿದಾಗ ನಾನು ಮುಖ ಊದಿಸಿಕೊಂಡು ಮಾತಾಡಿದರೆ ನನಗೆ ಬಹಳ ಕೊಬ್ಬು ಅಂದ್ಕೊಳ್ತಾರೆ ಅಷ್ಟೇ ಎಂದಳು. ಅವನ ವರ್ತನೆಯಿಂದ ಕಿರಿಕಿರಿಯಾಗಿ, ಐ ಡೋಂಟ್ ಕೇರ್, ನೀನು ಹಾಗೆ ಮಾತಾಡಬೇಕಿತ್ತು ಎಂದು ಮೊಂಡನಂತೆ ನುಡಿದವನಿಗೆ ಏನು ಹೇಳಬೇಕೆಂದೇ ತಿಳಿಯಲಿಲ್ಲ ಅವಳಿಗೆ. ಅಗಸ್ತ್ಯ, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ನೀವ್ಯಾಕೆ ಇಷ್ಟೊಂದು ಸಿಲ್ಲಿಯಾಗಿ ಬಿಹೇವ್ ಮಾಡ್ತಿದ್ದೀರಾ ಎಂದವಳಿಗೆ, ನಾನು ಇರೋದೇ ಹೀಗೆ, ಅದು ನನ್ನ ಪ್ರಾಬ್ಲಮ್ ಅಲ್ಲ ಎಂದನು. ಅಹಾನಳಿಗಂತೂ ಉರಿದು ಹೋಯಿತು. ಯು ಆರ್ ಸಿಲ್ಲಿ ಎಂದವಳೆ ಅವನಿಂದ ಬಿಡಿಸಿಕೊಂಡು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಳಷ್ಟೆ. ಮರುಕ್ಷಣವೇ ಅವನ ಬಾಹುಗಳಲ್ಲಿದ್ದಳು. ನಾನು ಮಾತಾಡಬೇಕಾದ್ರೆ ನನ್ನನ್ನು ಇಗ್ನೋರ್ ಮಾಡಿ ಹೋಗಬೇಡ, ನನಗೆ ಇಷ್ಟ ಆಗಲ್ಲ ಎಂದನು ಗಡುಸಾಗಿ. ಅವನ ಧ್ವನಿಗೆ ಬೆಚ್ಚಿದವಳು ಐ ಆಮ್ ಸಾರಿ ಎಂದು ತಡವರಿಸಿದಳು. ಲೆಟ್ಸ್ ಗೋ ಎಂದವನು ಇಲ್ಲಿಯವರೆಗೂ ಏನೂ ಆಗಿಯೇ ಇಲ್ಲವೆಂಬಂತೆ ಅವಳ ಕೈ ಹಿಡಿದುಕೊಂಡು ಕರೆದುಕೊಂಡು ಹೋದರೆ ಇವರಿಗೇನು ಹುಚ್ಚಿಡಿಲ್ಲ ತಾನೇ ಎಂಬ ಪ್ರಶ್ನೆ ಅವಳಿಗೆ ಕಾಡದಿರಲಿಲ್ಲ. ಮಿಸ್ಟರ್ ಚೌಧರಿ ಅವರು ಸ್ಟೇಜ್ ಮೇಲೆ ನಿಂತು ಅವರ 30ನೇ ವರ್ಷದ ವಾರ್ಷಿಕೋತ್ಸವದ ಬಗ್ಗೆ ಅನೌನ್ಸ್ ಮಾಡಿ ಅವರ ಹೆಂಡತಿಯ ಬಗ್ಗೆ ಒಂದೆರಡು ಮಾತುಗಳಲ್ಲಿ ಹೊಗಳಿದರು. ಮಿಸಸ್ ಚೌಧರಿ ನಿಂತಲ್ಲಿಯೇ ನಾಚಿದರು.
ನಾಚಿದ ತಮ್ಮ ಮಡದಿಯನ್ನು ಬಾಹುಗಳಲ್ಲಿ ಬಂಧಿಸಿ ನೆರೆದಿದ್ದವರಿಗೆ ಪಾರ್ಟಿ ಎಂಜಾಯ್ ಮಾಡುವಂತೆ ತಿಳಿಸಿದರು. ಎಲ್ಲರೂ ಒಂದು ರೌಂಡ್ ಚಪ್ಪಾಳೆ ಹೊಡೆದು ತಮಗೆ ಪರಿಚಯವಿದ್ದವರ ಜೊತೆ ಮಾತನಾಡಲು ಶುರು ಮಾಡಿದರು. ಅಗಸ್ತ್ಯ ತನ್ನ ಬಿಸ್ನೆಸ್ ಪಾರ್ಟ್ನರ್ಗಳ ಜೊತೆ ಮಾತನಾಡುತ್ತಿದ್ದರೆ ಅಹಾನ ಅವನ ಜೊತೆ ನಿಂತು ಬಲವಂತವಾಗಿ ನಗುತ್ತಿದ್ದಳು. ಕೆಲವರು ಅವಳನ್ನು ಮೇಲಿನಿಂದ ಕೆಳಗೆ ಯಾವುದೋ ಗೊಂಬೆಯನ್ನು ನೋಡುವಂತೆ ಆಸೆ ಕಂಗಳಿಂದ ನೋಡುವಾಗ ಮುಜುಗರದಿಂದ ಅಗಸ್ತ್ಯನ ಹಿಂದೆ ಸರಿದು ಬಿಡುತ್ತಿದ್ದಳು. ಅಗಸ್ತ್ಯ ಅವಳ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಅವರ ಜೊತೆ ಬೇಗ ಮಾತು ಮುಗಿಸಿ ಬೇರೆ ಕಡೆ ಹೋಗಿ ಬಿಡುತ್ತಿದ್ದ. ಕೆಲವರು ಅವಳಿಗೆ ಡ್ರಿಂಕ್ ತೆಗೆದುಕೊಳ್ಳಲು ಹೇಳಿದಾಗ ಅವಳಿಗಿಂತ ಮೊದಲು ಅವನೇ ಶಿ ಡೋಂಟ್ ಡ್ರಿಂಕ್ ಎಂದು ಅವಳ ಪರವಾಗಿ ಹೇಳಿಬಿಡುತ್ತಿದ್ದ. ಇನ್ನೊಂದು ಬಾರಿ ಈ ರೀತಿಯ ಪರಿಸ್ಥಿತಿ ಮರುಕಳಿಸುವುದು ಬೇಡವೆಂದು ಫ್ರೂಟ್ ಪಂಚ್ ತುಂಬಿದ ಲೋಟವೊಂದನ್ನು ಅವಳ ಕೈಗೆ ಕೊಟ್ಟಿದ್ದ. ಅಹಾನ ಅವನಿಗೆ ಚಂದದೊಂದು ಮುಗುಳ್ನಗೆ ನೀಡಿದ್ದಳು. ಹಾಗೂ ಹೀಗೂ ಮಾಡಿ ಇಬ್ಬರು 1 ಗಂಟೆ ಸಮಯವನ್ನು ಸವೆಸಿದ್ದರು. ಇಬ್ಬರಿಗೂ ಬೋರ್ ಹೊಡೆಯಲು ಶುರುವಾಗಿತ್ತು. ಎಷ್ಟು ಹೊತ್ತಿಗೆ ಮನೆಗೆ ಹೋಗುತ್ತೇವೋ ಅನಿಸಿಬಿಟ್ಟಿತ್ತು. ಅಗಸ್ತ್ಯನಂತೂ ಅವಳನ್ನು ಬಿಟ್ಟು ಒಂದು ಕ್ಷಣವೂ ಕೂಡ ದೂರ ಸರಿದಿರಲಿಲ್ಲ. ಅಲ್ಲಿದ್ದ ಗಂಡು ಜಾತಿಯ ಕಣ್ಣೆಲ್ಲವೂ ಅಹಾನಾಳ ಮೇಲಿರುವಾಗ ಅವಳಿಂದ ದೂರ ಸರಿಯುವುದಾದರೂ ಹೇಗೆ? ಪುಣ್ಯಕ್ಕೆ ಕರಣ್ ಅಹಾನಾಳ ಹಿಂದೆ ಮುಂದೆ ಸುಳಿದಾಡಿರಲಿಲ್ಲ. ಅದರಿಂದ ಅಗಸ್ತ್ಯನಿಗೆ ಅದೆಷ್ಟೋ ನಿರಾಳವಾಗಿತ್ತು. ಇನ್ನು ಅಹಾನ ಅಗಸ್ತ್ಯನ ಹೆಂಡತಿ ಎಂದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡದ ಕಾರಣ ಹೆಣ್ಣು ಮಕ್ಕಳಿರುವ ಎಲ್ಲ ತಂದೆಯರು ಅಗಸ್ತ್ಯನ ಬಳಿ ಬಹಳ ನಾಚೂಕಾಗಿ ಮಾತನಾಡಿ ತಮ್ಮ ತಮ್ಮ ಮಗಳನ್ನು ಕರೆದು ಪರಿಚಯ ಮಾಡಿಸಿಕೊಡುವಾಗ ಪಕ್ಕದಲ್ಲಿ ನಿಂತಿದ್ದ ಅಹಾನಾಳ ಮನಕ್ಕೆ ಚೂರಿ ಚುಚ್ಚಿದಂತಾಗುತ್ತಿತ್ತು. ಇದಕ್ಕಿಂತ ಹೆಚ್ಚಿನ ಬೇಸರವಾಗಿದ್ದು ಯಾವಾಗಂದರೆ ಆ ಹುಡುಗಿಯರು ಅವನ ಮೈಕೈ ಮುಟ್ಟಿ ಮಾತನಾಡಿಸಿದರೂ ಸಹ ಅಗಸ್ತ್ಯ ಆ ಹುಡುಗಿಯರ ಜೊತೆ ನಗುತ್ತಾ ಮಾತನಾಡಿದಾಗ. ಒಬ್ಬಳು ಹುಡುಗಿಯಂತೂ ಅವನಿಗೆ ಅಂಟಿಕೊಂಡೇ ಮಾತನಾಡುತ್ತಿದ್ದಳು. ಅವನೂ ಸಹ ಅವಳ ಜೊತೆ ಬಹಳ ಕ್ಲೋಸ್ ಆಗಿಯೇ ಮಾತಾಡುತ್ತಿದ್ದ. ಅದನ್ನು ನೋಡಿದ ಅಹಾನ ಕಣ್ಣುಗಳು ಕೋಪಕ್ಕೆ ತುಂಬಿಬಿಟ್ಟವು. ಹೃದಯಕ್ಕೆ ಮುಳ್ಳು ಚುಚ್ಚಿದ ಅನುಭವ. ಕಣ್ಣೀರು ತನ್ನ ಕೆನ್ನೆಯ ಮೇಲೆ ಹರಿಯಬಾರದೆಂದು ಪಟಪಟನೆ ರೆಪ್ಪೆಗಳನ್ನು ಬಡಿದು ಅಳುವನ್ನು ತಡೆದುಕೊಂಡಳು. ಅದರ ಪರಿಣಾಮವಾಗಿ ಅವಳಿಗೆ ಗಂಟಲು ನೋಯಲು ಶುರುವಾಯಿತು. ಅಗಸ್ತ್ಯ ಬೇರೊಂದು ಹುಡುಗಿಯ ಜೊತೆ ಮಾತನಾಡುವುದನ್ನು ಸಹಿಸದಾದಳು. ನಾನು ಆ ಟೇಬಲ್ ಮೇಲೆ ಕೂತಿರ್ತೇನೆ, ನೀವು ಆರಾಮಾಗಿ ಮಾತಾಡಿಕೊಂಡು ಬನ್ನಿ ಎಂದು ಕಷ್ಟಪಟ್ಟು ನುಡಿದವಳು ಅವನು ಕೂಗಿದರೂ ಸಹ ಕೇಳಿಸದವಳಂತೆ ಬಂದು ಟೇಬಲ್ ಮೇಲೆ ಕುಳಿತಳು. ಇವಳಿಗೇನಾಯಿತು ಎಂದುಕೊಂಡವನು ಎದುರಿದ್ದ ಹುಡುಗಿ ಅವನ ಜೊತೆ ಮಾತನಾಡಲು ಶುರು ಮಾಡಿದಾಗ ಇಷ್ಟವಿಲ್ಲದಿದ್ದರೂ ಅವಳ ಮಾತಿನ ಕಡೆ ಗಮನ ಹರಿಸಿದ. ಈ ಪಾರ್ಟಿಗೆ ಬಂದು ತಪ್ಪು ಮಾಡಿದೆ ಅನಿಸಲು ಶುರುವಾಯಿತು ಅವಳಿಗೆ. ಬಂದವಳೆ ಖಾಲಿ ಇದ್ದ ಟೇಬಲ್ ಒಂದರ ಮೇಲೆ ಕುಳಿತು ತನ್ನ ಕೈಯಲ್ಲಿದ್ದ ಜ್ಯೂಸ್ ಕುಡಿಯಲು ಶುರು ಮಾಡಿದಳು. ಯಾರದ್ದೋ ಜೊತೆ ಮಾತನಾಡುತ್ತಿದ್ದ ಕರಣ್ ಒಬ್ಬಳೇ ಕುಳಿತಿದ್ದ ಅಹಾನಾಳನ್ನು ನೋಡಿ ಅವಳ ಎದುರು ಬಂದು ಕುಳಿತ. ಅಹಾನಾಗೆ ಇನ್ನಷ್ಟು ಕಿರಿಕಿರಿಯಾಯಿತು. ಹಾಯ್, ಯಾಕೊಬ್ಬರೇ ಕೂತಿದ್ದೀರಿ? ನಿಮ್ಮ ಬಾಯ್ ಫ್ರೆಂಡ್ ಎಲ್ಲಿ ಎಂದನು. ಮೊದಲೇ ಕಿರಿಕಿರಿಯಲ್ಲಿದ್ದವಳು ಬಾಯ್ ಫ್ರೆಂಡ್? ಯಾವ ಬಾಯ್ ಫ್ರೆಂಡ್ ಎಂದಳು ಆಶ್ಚರ್ಯದಲ್ಲಿ. ಅದೇ ನಿಮ್ಮ ಬಾಸ್ ಎಂದನು. ಅವಳಿಗೆ ಜೀವ ಬಾಯಿಗೆ ಬಂದು ಬಿಟ್ಟಿತು. ನೋ, ಅವರು ನನ್ನ ಬಾಯ್ ಫ್ರೆಂಡ್ ಅಲ್ಲ, ಅವರು ನನಗೆ ಬಾಸ್ ಅಷ್ಟೇ ಎಂದವಳಿಗೆ ಅಗಸ್ತ್ಯ ಹುಡುಗಿಯ ಜೊತೆ ನಗುತ್ತಾ ಮಾತನಾಡುತ್ತಿದ್ದದ್ದೇ ಕಣ್ಣು ಮುಂದೆ ಬಂದಿತ್ತು. ನಂತರ ಯಾವುದಕ್ಕೂ ಇರಲಿ ಎಂದು ನನಗೂ ಅವರಿಗೂ ಪ್ರೊಫೆಷ್ನಲ್ ಸಂಬಂಧ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಸಂಬಂಧವಿಲ್ಲ ಎಂದಳು. ಅವಳು ಎಷ್ಟು ಬೇಸರಗೊಂಡಿದ್ದಾಳೆ ಎಂದು ಅವಳ ಸತ್ವವಿಲ್ಲದ ಧ್ವನಿಯಲ್ಲೇ ತಿಳಿಯುತ್ತಿತ್ತು. ಡೋಂಟ್ ಲೈ ಟು ಮೀ, ಅವರು ನಿಮ್ಮ ಬಗ್ಗೆ ಎಷ್ಟು ಕೇರ್ ಮಾಡ್ತಾರೆ ಅಂತ ನಾನೇ ನೋಡಿದ್ದೀನಿ ಎಂದನು. ಅಹಾನ ಒಂದು ನೀರಸ ನಗೆ ನಕ್ಕಳು. ಎಷ್ಟೇ ಬೇಡವೆಂದರೂ ಅವಳಿಗೆ ಮದುವೆಯ ಮೊದಲ ರಾತ್ರಿಯೇ ನೆನಪಿಗೆ ಬರುತ್ತಿತ್ತು. ಅಂದು ಅಗಸ್ತ್ಯ ಮಾತನಾಡಿದ ಪ್ರತಿಯೊಂದು ಮಾತುಗಳು ಅವಳ ಕಿವಿಯಲ್ಲಿ ಮಾರ್ದನಿಸುತ್ತಿತ್ತು. ತಾನೇ ಅತಿಯಾಗಿ ಅವನನ್ನು ಹಚ್ಚಿಕೊಂಡು ಬಿಟ್ಟನೇನೋ ಅನಿಸಿತು. ಕರಣ್ ಅವಳ ಮುಖದ ಮುಂದೆ ಕೈಯಾಡಿಸಿದಾಗ ಎಚ್ಚೆತ್ತವಳು ಇಲ್ಲ, ಹಾಗೇನಿಲ್ಲ ಎಂದು ಬಲವಂತವಾಗಿ ನಕ್ಕಳು. ಅಷ್ಟರಲ್ಲಿಯೇ ಮಿಸ್ಟರ್ ಚೌಧರಿಯವರು ಮತ್ತೊಮ್ಮೆ ಸ್ಟೇಜ್ ಮೇಲೆ ಹತ್ತಿ ಈಗ ಕಪಲ್ಗಳಿಗಾಗಿ ರೊಮ್ಯಾಂಟಿಕ್ ಮ್ಯೂಸಿಕ್ ಹಾಕಲಾಗುವುದು, ಇಷ್ಟ ಇರೋರು ತಮ್ಮ ಪಾರ್ಟ್ನರ್ಗಳ ಜೊತೆ ಬಂದು ಡ್ಯಾನ್ಸ್ ಮಾಡಬಹುದು ಎಂದು ಅನೌನ್ಸ್ ಮಾಡಿದರು. ಎಲ್ಲರೂ ಖುಷಿಯಾಗಿ ತಮ್ಮ ತಮ್ಮ ಪಾರ್ಟ್ನರ್ಗಳ ಕೈ ಹಿಡಿದು ಡ್ಯಾನ್ಸ್ ಮಾಡಲು ಸ್ಟೇಜ್ ಮೇಲೆ ಹೋದರು. ಅಗಸ್ತ್ಯ ಜೊತೆ ಮಾತನಾಡುತ್ತಿದ್ದ ಹುಡುಗಿಯೂ ಸಹ ಅವನ ಕೈ ಹಿಡಿದು ತನ್ನ ಜೊತೆ ಡ್ಯಾನ್ಸ್ ಮಾಡಲು ಬರುವಂತೆ ಅವನಿಗೆ ಗೋಳು ಹೊಯ್ದುಕೊಳ್ಳುತ್ತಿದ್ದಳು. ಮೊದಲೇ ಅವಳ ನಾನ್ ಸ್ಟಾಪ್ ಮಾತುಗಳನ್ನು ಕೇಳಲಾಗದೆ ಸುಸ್ತಾಗಿದ್ದವನು ಅವಳು ಡ್ಯಾನ್ಸ್ ಅಂದ ತಕ್ಷಣ ಅವಳಿಂದ ಒಂದು ಮಾರು ದೂರ ಸರಿದಿದ್ದ.
ಅಹಾನ ಅಲ್ಲಿ ಕುಳಿತಿರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಾಗ ಅವನೇನು ಅಷ್ಟೊಂದು ತಲೆ ಕೆಡಿಸಿಕೊಳ್ಳಲಿಲ್ಲ. ಕಾರಣ ಅಹಾನ ಅವನ ಕಣ್ಣಳತೆಯಲ್ಲಿಯೇ ಕೂತಿದ್ದಳು. ತನ್ನ ಮುಂದಿದ್ದವಳು ಬಿಸ್ನೆಸ್ ಪಾರ್ಟ್ನರಿನ ಮಗಳಾಗಿದ್ದ ಕಾರಣ ಅಷ್ಟು ಸುಲಭವಾಗಿ ಬಿಟ್ಟು ಬರುವಂತೆಯೂ ಇರಲಿಲ್ಲ. ಅವಳ ಜೊತೆ ಮಾತನಾಡುತ್ತಲೇ ಆಗಾಗ ಅಹಾನ ಕಡೆ ಗಮನಿಸಿಕೊಳ್ಳುತ್ತಿದ್ದನು. ಸ್ವಲ್ಪ ಸಮಯ ಕಳೆದು ಕರಣ್ ಬಂದು ಅವಳ ಮುಂದೆ ಕುಳಿತಾಗ ಅಗಸ್ತ್ಯನಿಗೆ ಅಸಮಾಧಾನವಾಯಿತು. ಅದರಲ್ಲೂ ಇಬ್ಬರು ಮಾತನಾಡಲು ಶುರು ಮಾಡಿದಾಗ ಅವನಿಗೆ ತನ್ನ ಮುಂದಿರುವವಳನ್ನು ಎಲ್ಲಿಯಾದರೂ ಹೋಗಿ ತಳ್ಳಿಬಿಡಬೇಕು ಎನ್ನುವಷ್ಟು ಕೋಪ ಬಂದಿತ್ತು. ಅದೇ ಸಮಯಕ್ಕೆ ಮಿಸ್ಟರ್ ಚೌಧರಿ ಅವರು ಡ್ಯಾನ್ಸಿನ ಬಗ್ಗೆ ಅನೌನ್ಸ್ ಮಾಡಿದ್ದರು. ಅಗಸ್ತ್ಯ ಎಷ್ಟು ಬೇಡವೆಂದರೂ ಸಹ ಕೇಳದೆ ಅವಳು ಅವನಿಗೆ ಹಿಂಸೆ ಮಾಡಿ ಒಪ್ಪಿಸಿಯೇ ಬಿಟ್ಟಳು. 2 ನಿಮಿಷ ಡ್ಯಾನ್ಸ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಎಂದುಕೊಂಡವನು ಅವಳ ಜೊತೆ ಸ್ಟೇಜ್ ಏರಿದ. ದೃಷ್ಟಿ ಮಾತ್ರ ಅವರಿಬ್ಬರ ಮೇಲೆಯೇ ಇತ್ತು. ಕರಣ್ ಜೊತೆ ಮಾತನಾಡುತ್ತಲೇ ಅವರಿಬ್ಬರನ್ನೇ ಕಿರುಗಣ್ಣಿನಲ್ಲಿ ಗಮನಿಸುತ್ತಿದ್ದ ಅಹಾನಗೆ ಅವರಿಬ್ಬರು ಡ್ಯಾನ್ಸ್ ಮಾಡಲು ಸ್ಟೇಜ್ ಮೇಲೆ ಹೋದಾಗ ಸಹಿಸಲಾಗಲಿಲ್ಲ. ಅಗಸ್ತ್ಯ ಅವಳ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಡ್ಯಾನ್ಸ್ ಮಾಡುತ್ತಿದ್ದರೂ ಸಹ ಅವನ ಜೊತೆಗಿದ್ದ ಹುಡುಗಿ ಮಾತ್ರ ಬೇಕಂತಲೇ ಅವನ ಮೇಲೆ ಬಿದ್ದು ಅವನ ಭುಜವನ್ನೆಲ್ಲ ಮುಟ್ಟುತ್ತಿದ್ದಳು. ಅಹಾನ ಬೇಸರದಲ್ಲಿ ತಲೆ ತಗ್ಗಿಸಿದಳು. ಎದೆಯಲ್ಲಿ ಎಂದೂ ಕಾಣದ ನೋವು. ಅವಳ ಕಣ್ಣಿನಿಂದ ಒಂದು ಹನಿಯೂ ಉದುರಿತು. ಪಟ್ಟನೆ ಒರೆಸಿಕೊಂಡಳು. ಆಗಿನಿಂದಲೂ ಅಹಾನಾಳನ್ನೇ ಗಮನಿಸುತ್ತಿದ್ದ ಕರಣ್ಗೆ ಅವಳ ಪರಿಸ್ಥಿತಿಯ ಅರಿವಾಯಿತು. ಇವರಿಬ್ಬರ ನಡುವೆ ಖಂಡಿತ ಏನೋ ಇದೆ ಎಂದು ಅವನಿಗೆ ಬಲವಾಗಿ ಅನಿಸಿತು. ದಿಢೀರನೆ ಚೇರಿನಿಂದ ಎದ್ದವನು ಅಹಾನಾಳ ಮುಂದೆ ಕೈ ಚಾಚಿ ಮೇಯಾಯ್ ಎಂದು ಕೇಳಿದನು. ಅವಳಿಗೆ ಏನೊಂದು ಅರಿವಾಗಲಿಲ್ಲ. ಅವನನ್ನೊಮ್ಮೆ ಕೈಯನ್ನೊಮ್ಮೆ ದಿಟ್ಟಿಸಿದಳು. ವಿಲ್ ಯು ಡ್ಯಾನ್ಸ್ ವಿತ್ ಮೀ ಎಂದು ಮತ್ತೊಮ್ಮೆ ಕೇಳಿದಾಗ ಅಗಸ್ತ್ಯ ಅವಳ ಜೊತೆ ಡ್ಯಾನ್ಸ್ ಮಾಡಬೇಕಾದ್ರೆ ನಾನು ಯಾಕೆ ಕರಣ್ ಜೊತೆ ಡ್ಯಾನ್ಸ್ ಮಾಡಬಾರ್ದು? ಅವರಿಗೊಂದು ನ್ಯಾಯ, ನನಗೊಂದು ನ್ಯಾಯನಾ? ಅಷ್ಟಕ್ಕೂ ಕರಣ್ ಏನು ಅಷ್ಟೊಂದು ಕೆಟ್ಟವರಲ್ಲ ಎಂದುಕೊಂಡವಳು ಕರಣ್ ಕೈ ಮೇಲೆ ತನ್ನ ಕೈ ಇಟ್ಟಿದ್ದಳು. ಇವರಿಬ್ಬರನ್ನೇ ಕಿರುಗಣ್ಣಿನಲ್ಲಿ ಗಮನಿಸುತ್ತಿದ್ದ ಅಗಸ್ತ್ಯನಿಗೆ ಅಹಾನ ಕರಣ್ ಕೈ ಮೇಲೆ ಕೈ ಇಟ್ಟಾಗ ಅವನ ಮುಖ ಬಿಗಿಯಿತು. ನಿಧಾನವಾಗಿ ಅವನ ತಾಳ್ಮೆಯ ಕಟ್ಟೆ ಒಡೆಯತೊಡಗಿತು. ಸಂಚಿಕೆ ಮುಂದುವರಿಯುವುದು. ಇಂದಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ.